ಇವತ್ತೇನು ಈಗಾಗಲೇ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಮಾತನಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ನನ್ನ ನಾಯಕರಿಗೆ ವಿನಂತಿ ಮಾಡಿಕೊಳ್ತೇನೆ. ಈಗೇನು ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿದ್ದಾವೆ. ಹೊಸ ನಾಯಕತ್ವ ರೂಪಿಸಬೇಕು. ಹೊಸ ನಾಯಕರು ಕಾಂಗ್ರೆಸ್ನಲ್ಲಿ ಬರಬೇಕು. ಇವತ್ತು ನೀವು ಎಲ್ಲರಿಗೆ, ನಮ್ಮೆಲ್ಲ ಯುವ ಸಮುದಾಯದವರಿಗೆ, ನಮ್ಮ ಪದಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ನಮ್ಮ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ, ಒಂದು ದೊಡ್ಡ ಜವಾಬ್ದಾರಿ ಇದೆ. ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಈಗಾಗಲೇ ನಮ್ಮ ಬಿ ಶ್ರೀನಿವಾಸ್ ಅವರು ಹೇಳ್ದಾಗೆ ಅನೇಕರು ಗೆದ್ದಿರ್ಬೋದು, ಸೋತಿರ್ಬೋದು, ಆದರೆ ಇವತ್ತು ಎಲ್ಲರನ್ನ ಒಗ್ಗೂಡಿಸಿ ಹೋಗುವಂಥ ಕೆಲಸ ಅವರು ಆಗಬೇಕಾಗಿದೆ. ಅಂತ ಕೆಲಸ ಮಂಜುನಾಥ್ ಅವರು ಖಂಡಿತವಾಗ್ಲೂ ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ ಗುಣ ಅತ್ಯಗತ್ಯವಾಗಿದೆ ಅವ್ರಿಗೆ. ಇವತ್ತೇನು ನಮ್ಮ ಮುಂದಿರ್ತಕ್ಕಂಥದ್ದು BJP JDS ಇವತ್ತು ವಿರೋಧ ಪಕ್ಷಗಳು. ಇವತ್ತು ಆ ವಿರೋಧ ಪಕ್ಷಗಳ ಜೊತೆಗೆ ಈಗಾಗಲೇ ನಮ್ಮ KPCC ಅಧ್ಯಕ್ಷರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ರಾಜ್ಯ KPCC ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ನನ್ನಂಥ ಒಬ್ಬ ಸಾಮಾನ್ಯ ಯುವಕನಿಗೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಇವತ್ತು ವಿಧಾನಸಭೆ ಚುನಾವಣೆ ಟಿಕೆಟ್ ಇರ್ಬೋದು, ಲೋಕಸಭಾ ಚುನಾವಣೆ ಟಿಕೆಟ್ ಇರ್ಬೋದು, ಆದಂಥ ಸಂದರ್ಭದಲ್ಲಿ ನನಗೆ ಧೈರ್ಯ ತುಂಬಿ ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಆಯ್ಕೆ ಆಗಿನಂದ್ರೆ ಅವರು ಒಬ್ಬರು ಕಾರಣೀಕರ್ತರು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳಷ್ಟು ಸವಾಲುಗಳಿದೆ, ಬಹಳಷ್ಟು ಇವತ್ತು ನಮ್ಮ ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಯುವ ಕಾಂಗ್ರೆಸ್ ನಿರಂತರವಾಗಿ ಹೋರಾಟಗಳು ಇರಬೇಕು, ನಿರಂತರವಾಗಿ ನಮ್ಮ ಶ್ರಮ ಇರಬೇಕು. ಇವತ್ತು ಪ್ರತಿ ಬೂತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತೇನು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಏನೇನು ಆದೇಶ ಪಾಲನೆ ಮಾಡುತ್ತೆ ನಾವೆಲ್ಲರೂ ಮಾಡುವಂಥ ಕೆಲಸ ಆಗಬೇಕು. ಇವತ್ತು ಹಳ್ಳಿಲಿಂದ ರಾಜ್ಯ ಮಟ್ಟದವರೆಗೂ ಎಲ್ಲ ನಾಯಕರು, ಅನೇಕ ನಾಯಕರು ಇವತ್ತು ಯುವ ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅನೇಕರು MLA ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ. ಇವತ್ತು ಅನೇಕ ನಾಯಕರು, ವಿಶೇಷವಾಗಿ ನಮ್ಮ ಏನು ಇವತ್ತು DK ಶಿವಕುಮಾರ್ ಸಾಹೇಬ್ರುಗಳು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಇವತ್ತು KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ನಮ್ಮ ಮುಂದೆ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಇವತ್ತು ನಮ್ಮ ನಿರ್ದೇಶನ ನಮ್ಮ ಮುಂದೆ ಇಲ್ಲ. ಇವತ್ತು ಇದಕ್ಕಾಗಿ ನಮ್ಮ ಹೋರಾಟ BJP ಜೊತೆಗಿರಬೇಕು, ನಮ್ಮ ಹೋರಾಟ JDS ಜೊತೆಗಿರಬೇಕು. ನಾವು ಈಗಾಗಲೇ ಆಂತರಿಕ ಚುನಾವಣೆ ಮುಗಿಸಿದ್ದೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನು ಕನಸಿದೆ ಹೊಸ ನಾಯಕರನ್ನ ಬರಬೇಕು ಅಂತೇಳಿ, ಆ ಹೊಸ ನಾಯಕತ್ವ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಿಂದ ಪ್ರಾರಂಭ ಆಗಲಿ. 2028ಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೇವೆ. ನಮ್ಮ ನಾಯಕರಿಗೆ ಇವತ್ತು ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಉತ್ತಮವಾದಂತ ಸರ್ಕಾರ ಈಗಾಗಲೇ ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿ ನುಡಿದಂತೆ ನಡೆಯುವಂತ ಕೆಲಸ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇವತ್ತು ಪಕ್ಷಕ್ಕೆ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್.